ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಇನ್ನೂ ಒಂದು ಬ್ಯೂಟಿಫುಲ್ ಆಗಿರೋ ಪೌಚ್ ತಂದಿದ್ದೀನಿ ನಾನು. ಪುಟಾಣಿ ಪೌಚು ನೋಡೋಕ್ಕೆ ಎಷ್ಟು ಕ್ಯೂಟ್ ಆಗಿದೆಯಲ್ಲ, ತುಂಬಾ ಬ್ಯೂಟಿಫುಲ್ ಆಗಿದೆ. ಈ ಥರದ್ದು ನಿಮ್ಮ ಮಕ್ಳಿಗೆ ಮಾಡಿಕೊಡಿ, ತುಂಬಾ ಖುಷಿ ಪಡ್ತಾರೆ. ಓಕೆ, ನಾನು ಆಲ್ರೆಡಿ ವೇಸ್ಟ್ ಪೀಸ್ಗಳು ತುಂಬಾ ಇರುತ್ತೆ. ಈ ಥರದ್ದು ವೆರೈಟಿಯಾಗಿ ಮಾಡಿಕೊಟ್ರೆ ಅವ್ರಿಗೂ ಖುಷಿ ಆಗುತ್ತೆ. ಒಂಥರ ನೋಡೋಕ್ಕೆ ಒಂಥರ ಬಬ್ಲಿಯಾಗಿ ಕ್ಯೂಟ್ ಆಗಿದೆ. ಓಕೆನಾ, ಪೌಚು ಇದೇ ಥರ ನಾನು ತುಂಬ ಪೌಚ್ಗಳನ್ನ ಹೊಲ್ದು ಹಾಕಿದ್ದೀನಿ. ಅದರ ವೀಡಿಯೋಗಳು ಬೇಕಂದರೆ ಚೆಕ್ ಮಾಡಿ. ಎಲ್ಲ ಕಟ್ಟಿಂಗ್ ಸ್ಟಿಚಿಂಗ್ ವೀಡಿಯೋ ಎಲ್ಲ ಫುಲ್ಲು ಹಾಕಿದ್ದೀನಿ. ನಾನು ಆಲ್ರೆಡಿ ಎಲ್ಲ ವೀಡಿಯೋದಲ್ಲಿ ಹೇಳ್ತಿರೋದು ಒಂದೇ, ಟೈಲರಿಂಗ್ ಬರುತ್ತೆ, ಕೆಲಸ ಇಲ್ಲ ಅನ್ನೋರು ಈ ಥರದನ್ನು ಹಾರಿಸ್ಕೋಬೋದು. ಈ ಥರದೊಂದು ಚಿಕ್ಕದಾಗಿ ಪೌಚ್ಗಳನ್ನ ರೆಡಿ ಮಾಡಿ ಸೇಲ್ ಮಾಡ್ಬೋದು. ಇದ್ರ ಜೊತೆಗೆ ನೀವು ಒರಿಜಿನಲ್ ಆಗಿರೋ ಒಂದಷ್ಟು ಕೀ ಬಂಚ್ಗಳನ್ನ ತಂದು ಜೊತೆಗೆ ಹಾಕಿ, ಆವಾಗ ಆಟೋಮೆಟಿಕ್ಕಾಗಿ ಸೇಲ್ ಆಗುತ್ತೆ. ಓಕೆನಾ, ನಾನು ಒಂದಷ್ಟು ಹಾಕಿದ್ದೀನಿ, ತೋರಿಸ್ತೀನಿ ರೀ. ಆಲ್ರೆಡಿ ಇದು ನಾನು ರೆಡಿ ಮಾಡಿರುವಂಥ ಪೌಚ್ಗಳು ನೀವು ಆಲ್ರೆಡಿ ನೋಡಿರ್ತೀರ. ಇದು ವಿಡಿಯೋ ಬೇಕು ಅಂದರೆ ಚೆಕ್ ಮಾಡಿ. ಇದು ನೋಡಿ, ಕ್ಯೂಟಾಗಿ ಬಬ್ಬುಲಿ ಆಗಿರುವಂಥ ಪೌಚ್ಗಳು. ಇದ್ರ ಜೊತೆಗೆ ಇವೆಲ್ಲ ರೆಡಿಮೇಡ್ ತಂದು ಹಾಕಿರೋದು. ಇಲ್ಲಿ ಫಾಂಡ ಇವೆಲ್ಲ ರೆಡಿಮೇಡು. ಓಕೆನಾ, ಇದು ಕೃಷ್ಣ, ಶಿವ ಇತ್ತು, ಶಿವ ಖಾಲಿಯಾಗಿದೆ. ಮಾಮೂಲಿ ಶಿವ ಎಲ್ಲ ಇತ್ತು, ಅದು ಖಾಲಿಯಾಗಿದೆ. ಇದು ಕೃಷ್ಣ. ಈ ಥರ ನೋಡಿ ಎಷ್ಟು ಕ್ಯೂಟಾಗಿದೆ. ಇವೆಲ್ಲ ರೆಡಿಮೇಡು. ಇದ್ರ ಜೊತೆಗೆ ನಾನು ಒಂದಷ್ಟು ಇವನ್ನೆಲ್ಲ ರೆಡಿ ಮಾಡಿರುವಂಥದ್ದು. ಓಕೆನಾ, ಇವೆಲ್ಲನೂ ನೋಡಿ. ಆಲ್ರೆಡಿ ಇದ್ರ ವೀಡಿಯೋಗಳು ಪ್ರತಿಯೊಂದು ಹಾಕಿದ್ದೀನಿ, ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ವೀಡಿಯೋ. ನೀವು ಬಿಸ್ನೆಸ್ ಮಾಡ್ತೀನಿ ಅಂತ ಅಂದರೆ, ಬಿಸ್ನೆಸ್ ಅನ್ನೋದಕ್ಕಿಂತ ನಿಮ್ಮ ಟೈಲರಿಂಗ್ ಜೊತೆಗೆ ಏನಾದರೂ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಈ ಥರ ಮಾಡ್ಕೊಳ್ಳಿ. ಇದಕ್ಕೆ ಜಾಸ್ತಿ ಬಟ್ಟೆ ಖರ್ಚಾಗಲ್ಲ, ದುಡ್ಡು ಖರ್ಚಾಗಲ್ಲ. ಓಕೆನಾ, ಒಂದಿಷ್ಟು ಟೈಮ್ ಕೊಡಬೇಕು ನೀವು. ಇದಕ್ಕೆ ಒಂದಿಷ್ಟು ಟೈಮ್ ಕೊಟ್ಟು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಕೀ ಬಂಚ್ಗಳು. ಓಕೆನಾ, ಈ ಥರ ಇದ್ರ ಜೊತೆಗೆ ಸೇಲ್ ಮಾಡಿ ನೋಡಿ. ಯಾರಾದರೂ ಇಷ್ಟಪಟ್ಟು ತಗೊಂಡ್ರೆ ಸೇಲ್ ಆದಮೇಲೆ ಮತ್ತೆ ಒಂದಷ್ಟು ಹೊಲ್ದಾಕಿ, ಹಂಗೆ ಆ ಥರ ಮಾಡಿ. ಇದ್ರ ಜೊತೆಗೆ ಒಂದಷ್ಟು ಸ್ಟಿಕ್ಕರ್ ಪ್ಯಾಕೆಟ್ಸು, ಇಲ್ಲಾಂದರೆ ರಿಬ್ಬನ್ಸು, ಇಲ್ಲ ಪೌಡರು, ಅಥವಾ ಚಿಕ್ಕ ಕನ್ನಡಿ, ಆಮೇಲೆ ಕ್ಲಿಪ್ಸು, ಆಮೇಲೆ ರಿಬ್ಬನ್ಸ್, ಇವೆಲ್ಲ ನೈಲ್ ಪಾಲಿಸು, ಇವೆಲ್ಲನೂ ಒಂದಷ್ಟು ಹಾಕಿ ನೋಡಿ. ಈ ಥರದ್ದು ಇವೆಲ್ಲ ಸುಮ್ಮನೆ ಇವೆಲ್ಲ ಅದ್ರ ಜೊತೆಗೆ ಹಾಕ್ಕೊಳ್ಳಿ. ನೀವು ಟೈಲರಿಂಗ್ ಇದಕ್ಕೇನು ಜಾಸ್ತಿ ಅಮೌಂಟ್ ಬೇಕಾಗಿಲ್ಲ. ನೀವು ಒಂದು 2,000 ರೂಪಾಯಲ್ಲಿ ನೀವು ಇದನ್ನೆಲ್ಲ ತರ್ಬೋದು. ಓಕೆನಾ, ಕಮೆಂಟ್ ಮಾಡಿಬೇಕು ಅಂದರೆ ಚಿಕ್ಕಪೇಟೆಯಲ್ಲಿ ಎಲ್ಲ ಕಡೆನೂ ಸಿಗುತ್ತೆ. ಆದರೆ ಅದೇ ಹೋಗಿ ಒಂದು ಸಲ 2 ಸಲ ನೋಡ್ಕೊಂಡು ತಂದರೆ ಗೊತ್ತಾಗುತ್ತೆ. ಓಕೆನಾ, ಬೇಕು ಅಂದರೆ ಕಮೆಂಟ್ ಮಾಡಿ. ಓಕೆನಾ, ಅಡ್ರೆಸ್ ಬೇಕಾದರೆ ನಾನು ಯಾವ ರೀತಿ ಇಲ್ಲ, ನಾನು ಓದಾಗ ಬೇಕಾದರೆ ಹೇಳ್ತೀನಿ, ಇಲ್ಲಾಂದರೆ ನಿಮ್ಗೆ ಅಡ್ರೆಸ್ ಬೇಕು ಅಂದರೂ ಹೇಳ್ತೀನಿ. ಓಕೆನಾ, ಕಮೆಂಟ್ ಮಾಡಿ. ಈ ಥರದ್ದು ನಾನು ಹೇಳಿಲ್ಲ, ರಿಬ್ಬನ್ಸು, ಕ್ಲಿಪ್ಸು, ಆಮೇಲೆ ನೋಡಿ ಈ ಥರದ್ದು ಇವೆಲ್ಲ 50 ರೂಪೀಸಿಗೆ ಮಾರುವಂಥ ಇದು ಸರ. ಓಕೆನಾ, ಇನ್ನೂ ತುಂಬ ಇದ್ದಾವೆ ಸರಗಳು, ಓಲೆಗಳು, ಮತ್ತು ಹೇಳಿದ್ಮೇಲೆ ಈ ಥರ ಸ್ಟಿಕ್ಕರ್ ಪ್ಯಾಕೆಟ್ಸು. ಇದ್ರ ಜೊತೆಗೆ ಸೇಲ್ ಮಾಡಿ. ಇದಕ್ಕೆಲ್ಲ ನಾನು ಹೇಳಿ ಒಂದು 2,000 ರೂಪಾಯಿ ಬಂಡವಾಳ ಹಾಕಿದ್ದಕ್ಕೆ ನೀವು ಆರಾಮಾಗಿ ಇದ್ರ ಜೊತೆಗೆ ಈ ಥರ ಇವೆಲ್ಲನೂ ಹೊಲ್ದು ಹಾಕ್ಕೊಳ್ಳಿ. ಪರ್ಸ್ಗಳು ರೆಡಿ ಮಾಡ್ಕೊಳ್ಳಿ. ನೀವು ಆರಾಮಾಗಿ ಇದ್ರ ಜೊತೆಗೆ ಸೇಲ್ ಮಾಡ್ಕೋಬೋದು. ನಿಮಗೆ ಇದನ್ನು ಇವಾಗ ಹಾಕ್ಬಿಟ್ಟು ಅಯ್ಯೋ ಏನೂ ಸೇಲ್ ಆಗ್ತಾಯಿಲ್ಲ ಅಂತ ಇದು ಮಾಡ್ಕೊಳಕ್ಕೆ ಹೋಗಬೇಡಿ. ಯಾವುದು ಸೇಲ್ ಆಗುತ್ತೆ ನೋಡಿ. ಓಕೆನಾ, ಇವಾಗ ಈ ಥರದ್ದೆಲ್ಲ ಒಂದೊಂದು ಹೊಲ್ದಿಕ್ಕಿ ಯಾವುದು ಇವಾಗ ಸೇಲ್ ಆಗುತ್ತೆ, ಇವಾಗ ಈ ಥರದ್ದು ಬೇಕು ಅಂತಾರೆ, ಆವಾಗ ನೀವು ರೆಡಿ ಮಾಡ್ಕೊಡಿ. ಓಕೆನಾ, ಒಂದಷ್ಟು ಪರ್ಸ್ಗಳು, ಇವಕ್ಕೆಲ್ಲ ಜಾಸ್ತಿ ಬಂಡವಾಳ ಬೇಕಾಗಿಲ್ಲ. ಇದಕ್ಕಂತೂ ನೀವು ಆರಾಮಾಗಿ ಒಂದು 100 ಪೀಸು 50 ಪೀಸ್ ರೆಡಿ ಮಾಡ್ಕೋಬೋದು. ರೆಡಿ ಮಾಡಿ ಹಾಕಿದ್ರೆ ಎಲ್ಲಾದರೂ ಒಂದು ಕಡೆ ಜನ ಓಡಾಡೋ ಕಡೆ ಸೇಲ್ ಆಗೇ ಆಗುತ್ತೆ. ಓಕೆನಾ, ಇವೆಲ್ಲನೂ ಹೇಳ್ತಾನೆ ಇದ್ದೀನಿ. ಬೆಂಗಳೂರಲ್ಲಿ ಸಂಡೇ ಬಜಾರಲ್ಲಿ ಆರಾಮಾಗಿ ಸೇಲ್ ಮಾಡ್ಬೋದು. ಸಂಡೇ ಬಜಾರಲ್ಲಿ ಒಂದೇ ದಿನ, ಅದು ಸಂಜೆ ನೀವು 4 ಗಂಟೆಗೆ ಹೋಗಿ ಒಂದು 5-6 ಗಂಟೆವರೆಗೆ ಸಾಕು. 2 ಅವರ್ಸ್ ಸೇಲ್ ಮಾಡಿದ್ರೆ ಆರಾಮಾಗಿ ಒಂದು ದಿನಕ್ಕೆ ಒಂದಷ್ಟು ಸೇಲ್ ಮಾಡ್ಬೋದು. ಸೇಲ್ ಆಗೇ ಆಗುತ್ತೆ. ಹೇಳಿದ್ನಲ್ಲ, ನಾನು ಹೋಗ್ಬೇಕು ಅನ್ಕೋತಾ ಇದ್ದೀನಿ, ನಾನು ಎಲ್ಲ ವೀಡಿಯೋಗಳಲ್ಲಿ ಹೇಳ್ತಾನೆ ಇದ್ದೀನಿ. ಹೋದಾಗ ಒಂದು ಸಲ ವೀಡಿಯೋ ಮಾಡೇ ಮಾಡ್ತೀನಿ. ಓಕೆನಾ, ಇವಾಗ ಯಾರಾದರೂ ನೀವು ಹೋಗ್ಬೇಕು ಅಂತಿದ್ರು ಹೋಗಿ ಧೈರ್ಯವಾಗಿ ಮಾಡ್ಬೋದಾದರೆ ಸ್ವಲ್ಪ ನೋಡಿ ಮಾಡಿ, ಜೊತೆಗೆ ಸಪೋರ್ಟ್ಗೆ ಹೋಗಿ. ಒಬ್ಬೊಬ್ರು ಹೋಗಬೇಡಿ, ಒಬ್ಬರ ಜೊತೆಗೆ ಇನ್ನೊಬ್ರು ಸಪೋರ್ಟ್ ಇರೋ ಥರ ಹೋಗಿ. ನಾವು ಅಲ್ಲಿ ಎಷ್ಟು ಸೇಲ್ ಮಾಡೋಕ್ಕೆ ಹೋಗ್ತೀವೋ ಅಷ್ಟೇ ಕಳ್ತನಗಳಾಗುತ್ತೆ. ಓಕೆನಾ, ನಾವು ಒಬ್ರಿಗೆ ತೋರಿಸ್ತಾ ಇದ್ರೆ ಇನ್ನೊಬ್ರು ಕೈಲಿ ಹಿಡ್ಕೊಂಡಿರೋರು ಹಂಗೆ ಎತ್ಕೊಂಡು ಹೋಗ್ಬಿಡ್ತಾರೆ, ಆ ಥರ ಆಗುತ್ತೆ. ಅದಕ್ಕಾಗಿ ಜೊತೆಲಿ ಇಬ್ಬರು ಇರಬೇಕು. ಆಮೇಲೆ ಚೇಂಜ್ಗಳು ಇಟ್ಕೊಂಡಿರ್ಬೇಕು. ನೀವು ಅವ್ರು ಕೇಳೋದು ಎಷ್ಟು ದುಡ್ಡು ಕೊಡ್ತಾರೆ ಅಷ್ಟು ರಿಟರ್ನ್ ಕೊಡೋಕ್ಕೆ ರೆಡಿ ಇರಬೇಕು. ಚೇಂಜ್ಗಳು ಇಟ್ಕೊಂಡಿರ್ಬೇಕು. ಇಲ್ಲ ಅದಿಲ್ಲ ಇದಿಲ್ಲ ಅಂತ ಇದ್ರೆ ಅವ್ರೇನು ಮಾಡ್ತಾರೆ, ಆ ಕಡೆ ನೋಡ್ಬಿಟ್ಟು ಎತ್ಕೊಂಡು ಹೋಗ್ಬಿಡ್ತಾರೆ. ಓಕೆನಾ, ಹಂಗಾಗಿ ನೋಡಿ ಸೇಲ್ ಮಾಡಬೇಕು. ಓಕೆನಾ, ಇಲ್ಲ ನಾನು ಹೇಳ್ದಂಗೆ ನಿಮ್ಮ ಲಕ್ಷ ಚೆನ್ನಾಗಿದ್ದು ಮನೆ ಹತ್ರನೇ ಸೇಲ್ ಆಗ್ಬೋದು, ಹೇಳೋಕ್ಕಾಗೋದಿಲ್ಲ. ಅದು ಮಾಡಬೇಕಷ್ಟೆ.
ನೀವು ಪ್ರಯತ್ನ ಮಾಡಿ, ಅದು ಕೈಗೂಡುತ್ತಾ ಇಲ್ಲೋ ಆಮೇಲೆ ನೋಡಿ. ನೀವು ಕೈಗೂಡಿದ್ರೆ ಕಂಟಿನ್ಯೂ ಮಾಡಿ, ಇಲ್ಲ ಅದ್ರ ಜೊತೆಗೆ ಇನ್ನು ಬೇರೆ ಬೇರೆದನ್ನು ಕಂಟಿನ್ಯೂ ಮಾಡಿ. ಓಕೆನಾ. ಇವಾಗ ಬ್ಲೌಸ್ಗಳು ಆಲ್ರೆಡಿ ಸ್ವಲ್ಪ ಬರ್ತಾ ಇರುತ್ತೆ. ಇವಾಗ 1-2 ಬ್ಲೌಸ್ ಬರ್ತಾ ಇರುತ್ತೆ, ಸ್ಟಿಚ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಫಾಲ್ಸು ಜಿಗ್ಜಾಗು ನಾನು ಹೇಳ್ದಂಗೆ ಅಂಗಡಿಗಳಲ್ಲಿ ಇವಾಗ ನೋಡಿ ಕುಚ್ಚಾಕೋಕ್ಕೆ ನಾನು ಕುಚ್ಚಾಕೋಕ್ಕಿಲ್ಲ ಇಲ್ಲ ಅಂತ ಆಲ್ರೆಡಿ ವೀಡಿಯೋಗಳಲ್ಲಿ ಹೇಳ್ತಿದ್ದೆ. ಇವತ್ತು ಇಲ್ಲಿ ನಮ್ಮ ಮನೆ ಪಕ್ಕದ ಬಿಲ್ಡಿಂಗಲ್ಲೇ ಒಬ್ಬರು ಬಾಡಿಗೆಗೆ ಬಂದಿದ್ದಾರೆ, ಅವರೇ ಕೇಳ್ಕೊಂಬಂದಿದ್ರು ನಾನು ಕುಚ್ಚಾಕ್ತೀನಿ ಮೇಡಮ್ ಕೊಡಿ ಅಂತ. ಫಾಲ್ಸು ಎಲ್ಲ ಮಾಡ್ತೀನಿ ಅಂದರೆ ಆಲ್ರೆಡಿ ನಾನು ಫಾಲ್ಸ್ಗೊಬ್ರು ಕೊಡ್ತಾಯಿದ್ದೀನಿ, ಫಾಲ್ಸು ಹುಕ್ಸ್ಗೆಲ್ಲ. ಹಂಗಾಗಿ ಅವರು ಕುಚ್ಚು ಹಾಕ್ಕೊಡ್ತೀನಿ ಅಂತ ಹೇಳಿದ್ರು. ಓಕೆನಾ. ಹಂಗಾಗಿ ಆಯಿತು ಹಾಕ್ಕೊಡಿ ಅಂದ್ಬಿಟ್ಟು ನಾನು ಹೆಂಗೆ ಹಾಕ್ತಾರೋ ಏನೋ ಅಂತಿದ್ದೆ. ಆಲ್ರೆಡಿ ಅವ್ರು 2-3 ಅಂಗಡಿಲೆಲ್ಲ ಮಾಡ್ತಾರಂತೆ, ಆದರೂ ಸಖತ್ ಫಾಸ್ಟ್ ಇದ್ದಾರೆ. ನಾನು ಇವಾಗ ಮಧ್ಯಾಹ್ನ ಕೊಟ್ಟೆ, ಆಗಲೇ 1 ಅವರ್ 2 ಅವರ್ಗೆಲ್ಲ ತಂದೆ ಕೊಟ್ಬಿಟ್ಟು. ಹಂಗೆ ಇವಾಗ ನೋಡಿ, ಇವಾಗ ನಮ್ಮ ಅಂಗಡಿಲಿ ಕೇಳಿದ್ರು, ನಮ್ಮ ಹತ್ರ ಇದ್ದಿದ್ದು ಕೊಟ್ವಿ. ಅವ್ರು ನಾನು ಒಂದೇ ಅಂಗಡಿ ಅಲ್ಲ, ಈ ಕಡೆ ಸುತ್ತ 2-3 ಅಂಗಡಿಲೂ ಮಾಡ್ತಾರಂತೆ ಅವರು. ಅದೇ ಹೇಳ್ತಾಯಿದ್ರು, ನೀವು ಬೇಗ ಕೊಟ್ಬಿಡಿ, ನಿಮ್ದು ಮಾಡಿಕೊಟ್ಬಿಟ್ಟು ನಾನು ಬೇರೆಯವ್ರ ಅಂಗಡಿದು ಮಾಡಬೇಕು ಅಂತ ಹೇಳ್ತಾಯಿದ್ರು. ಹಂಗಾಗಿ ಬೆಳಗ್ಗೆ ಅವ್ರದ್ದು ಒಂದು ಸೀರೆ ಜಿಗ್ಜಾಗ್ ಮಾಡಿಕೊಡ್ಬೇಕು. ಹಾಗಾಗಿ ಆ ಥರ ನೀವು ಹೋಗಿ ಅಂಗಡಿಯಲ್ಲಿ ಕೇಳಬೇಕು. ಜಿಗ್ಜಾಗು ಫಾಲು ಇಲ್ಲ ಉಕ್ಸ್ ಹಾಕೋದು ಏನಾದರೂ ಆಗಲಿ ಮಾಡೋಕ್ಕೇನು ಕೆಲಸ ಮಾಡೋದಕ್ಕೇನು ಇದಿಲ್ಲ. ಟೈಲರಿಂಗ್ ಕೆಲಸ ಅಂದರೆ ಕೆಲವ್ರು ಕೀಳಾಗಿ ನೋಡ್ತಾರೆ, ಆದರೆ ನನ್ನನ್ನೇ ಟೈಲರು ಅಂದರೆ ಸಾಕು ಒಂಥರ ಚೀಪಾಗಿ ನೋಡ್ತಾರೆ. ಅಂದರೆ ಟೈಲರಿಂಗಲ್ಲಿ ದುಡಿಯುವಷ್ಟು ಯಾವುದ್ರಲ್ಲೂ ದುಡಿಯೋಕ್ಕಾಗಲ್ಲ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಬಿಡಿ. ಹಂಗನ್ಬಿಟ್ಟು ನಾವೇನು ಅಯ್ಯೋ ಅಷ್ಟೊಂದು ದುಡಿತೀವಿ ಅಂತ ಏನಲ್ಲ. ಟೈಲರಿಂಗ್ ಕೆಲಸ ಇವಾಗ ಮನೆ ಕೆಲಸಗಳ್ನು ಮಾಡಿಕೊಂಡು ಮಾಡುವಂಥ ಜಾಬ್ ಇದು. ಓಕೆನಾ. ಯಾವ ಗೌರ್ಮೆಂಟ್ ಜಾಬ್ಗೂ ಕಮ್ಮಿ ಇಲ್ಲ ಇದು ಹೇಳಬೇಕು ಅಂದರೆ. ಇವಾಗ ನಮ್ಮ ಇಷ್ಟಾನುಸಾರ ಕೆಲಸ ಮಾಡ್ಬೋದು, ಕೆಲಸ ಇದ್ದಾಗ ಮಾಡೋದು, ಇಲ್ದೋದಾಗ ರೆಸ್ಟ್ ಮಾಡ್ಬೋದು, ಎಲ್ಲರೂ ಹೊರ್ಗಡೆ ಹೋಗ್ಬೋದು ಬರ್ಬೋದು. ಈ ಬೇರೆ ಕೆಲಸಗಳಲ್ಲಿ ಇಲ್ಲ ಗಾರ್ಮೆಂಟ್ಸ್ಗಳಿಗೆ ಹೋದರೆ ರಜಾಗಳು ಕೊಡಲ್ಲ, ನಮ್ಮ ಇಷ್ಟಾನುಸಾರ ಇರೋಕ್ಕಾಗಲ್ಲ. ಬೆಳಗ್ಗೆ ಹೋಗಿ ಸಂಜೆ ಬರೋಷ್ಟು ಸಾಕಾಗಿರುತ್ತೆ, ಮನೆ ಕೆಲಸ ಮಾಡೋಕ್ಕಾಗಲ್ಲ, ಹಿಂಗೆಲ್ಲ ಆಗ್ತಾಯಿರುತ್ತೆ. ಅದಕ್ಕೋಸ್ಕರ ನಾನು ಆಗಲೇ ಒಂದು ವಿಡಿಯೋನೂ ಮಾಡಿದ್ದೀನಿ, ಮೋಟಿವೇಶನ್ ವಿಡಿಯೋ. ಟೈಲರಿಂಗ್ ಒಬ್ರು ಕಲಿಸಿ, ಮನೇಲೊಬ್ರು ಕಲ್ತಿದ್ರೆ ನೀವು ದುಡಿಮೆಗೆ ಎಂಥ ಕಷ್ಟ ಕಾಲದಲ್ಲೂ ಕೈ ಹಿಡಿಯುತ್ತೆ ಇದು ಟೈಲರಿಂಗ್ ಕೆಲಸ. ಓಕೆನಾ. ಹಂಗಾಗಿ ನಾನು ಇವಾಗ ಹೇಳ್ದಂಗೆ ನೀವು ಮಾಡಿದ್ರೆ ಮಾಡ್ಬೋದು. ಓಕೆನಾ. ಬರೀ ಇದನ್ನೇ ಮಾಡಿ ಅಂತ ನಾನು ಹೇಳಲ್ಲ, ಇದ್ರ ಜೊತೆಗೆ ರೆಡಿಮೇಡ್ ಒಂದಷ್ಟು ತಂದು ಹಾಕ್ಕೊಳ್ಳಿ. ಇಲ್ಲ ನಾನು ಸ್ಟಿಕ್ಕರ್ ಪ್ಯಾಕೆಟ್ಸು, ಐಲೈನರು, ಕ್ಲಿಪ್ಸು, ಕಣ್ಕಪ್ಪು, ಬಾಚಣಿಗೆ, ಈ ಸಿಂಪಲ್ಲಾಗಿರೋ ಇವೆಲ್ಲ ಬೇಕಾದ್ರೆ 2,000 ರೂಪಾಯಿಗೆ ನೀವು ಆರಾಮಾಗಿ ತಂದು ಸೇಲ್ ಮಾಡ್ಬೋದು. ಸೇಲ್ ಮಾಡಿ ಅದರಲ್ಲಿ ಬರೋ ಅಮೌಂಟನ್ನು ಸಪ್ರೇಟಾಗಿ ಇಟ್ಕೊಳ್ಳಿ. ಅದನ್ನೇ ಅದನ್ನು ತಿರ್ಗಾ ಹಾಕಿ. ಓಕೆನಾ. ಐಟಮ್ಗೆ ಅದೇ ಅಮೌಂಟ್ನ ತೊಗೊಳ್ಳಿ, ಅದಕ್ಕೆ ಹಾಕಿ. ಅದ್ರ ಜೊತೆಗೆ ನೀವು ಇನ್ನೂ ಒಂದು 500 ರೂಪಾಯಿ ಸೇರ್ಸಿ ಹಾಕಿ ತೊಗೊಬನ್ನಿ. ಹಂಗೆ ಚಿಕ್ಕದ್ರಿಂದ ದೊಡ್ಡದಾಗಿ ಮಾಡ್ಕೋತಾ ಹೋಗ್ಬೇಕು. ಓಕೆನಾ. ಆಗುತ್ತೆ. ಇವೆಲ್ಲ ರೆಗ್ಯುಲರಾಗಿ ಯೂಸ್ ಮಾಡುವಂಥದ್ದು. ಬಾಚಣಿಗೆ, ಕ್ಲಿಪ್ಸು, ರಿಬ್ಬನ್ನು, ಸ್ಟಿಕ್ಕರ್ ಪ್ಯಾಕೆಟ್ ಇವೆಲ್ಲ ಡೈಲಿ ಯೂಸ್ ಆಗುವಂಥದ್ದು. ಆದರೆ ಒಂದೇನಪ್ಪ ಅಂದರೆ ಅದು ನಿಮ್ಮ ಹತ್ರ ಜನಗಳಿಗೆ ಗೊತ್ತಾಗಬೇಕು. ಒಂದು ನಿಮ್ಮ ಲಕ್ ಚೆನ್ನಾಗಿದ್ದರೆ ಚೆನ್ನಾಗಿ ಸೇಲ್ ಆಗ್ಬೋದು. ಓಕೆನಾ. ಈ ಥರ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಇದನ್ನು ಮಾಡಿಕೊಂಡ್ರೆ ಇವೇನು ವೇಸ್ಟ್ ಪೀಸಲ್ಲಿ ಮಾಡಿರುವಂಥ ಪೌಚ್ಗಳು. ಓಕೆನಾ. ಈ ಥರ ರೆಡಿ ಮಾಡಿದ್ರೆ ಮಕ್ಕಳಿಗಂತೂ ಇಷ್ಟ ಆಗೇ ಆಗುತ್ತೆ. ನೀವೇನು ಟೈಮ್ಗೆ ಒಂದು 10 ನಿಮಿಷದಲ್ಲಿ ಹೊಲ್ದು ಬಿಸಾಕ್ಬೋದು. ಒಂದು ದಿನಕ್ಕೆ ಒಂದು 50ನೇ ಹೊಲಿಬೋದು. ನೀವು ಪೀಸ್ಗಳೆಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ, ಲೈನಿಂಗು ಮತ್ತು ಇದು ಇಟ್ಕೊಂಬಿಟ್ರೆ ಟಕ್ ಅಂತ ಹೊಲಿದು ಒಂದು 50 ಪೀಸ್ 100 ಪೀಸ್ ರೆಡಿ ಮಾಡ್ಕೊಬಿಟ್ರೆ ಅಟ್ಲೀಸ್ಟ್ ಒಂದು ದಿನಕ್ಕೆ 2-3 ಸೇಲ್ ಆದ್ರೂ ಸಾಕು. ಓಕೆನಾ. ಸುಮ್ಮನೆ ವೇಸ್ಟ್ ಪೀಸ್ಗಳು. ಆಮೇಲೆ ಹೇಳ್ದಂಗೆ ಈ ಥರ ಸಂಡೆ ಬಜಾರ್ ಆ ಥರ ಜನಗಳಿರೋ ಕಡೆಗೆ ಹೋದ್ರೂ ಆರಾಮಾಗಿ ಅಷ್ಟೋ ಇಷ್ಟ ಸೇಲ್ ಆಗುತ್ತೆ. ಯಾಕೆಂದರೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತಿರೋದು. ಯಾಕಂದ್ರೆ ನಾವು ಸುಮ್ಮನೆ ಹೇಳ್ತಾರೆ, ನಾನು ಸಂಡೆ ಬಜಾರಲ್ಲಿ ಹೋಗಿ ಸೇಲು ಮಾಡಿದ್ದೀನಿ, ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ. ಹಾಗಾಗಿ ನಾವು ಒಂದೊಂದು ಮೆಟ್ಲೆ ಹತ್ತಿ ಆಲ್ಟ್ರೇಷನ್ ಬಟ್ಟೆಗಳು ಮಾಡಿ ಟೈಲರಿಂಗ್ ಕೆಲಸ ಮಾಡಿ ಹೊರಗಡೆನೂ ಸುಧಾ ನಾನು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿದ್ದೀನಿ ನಾನು. ಓಕೆನಾ. ಆಮೇಲೆ ನಾವು ಜಮೀನು ಕೆಲಸನೂ ಮಾಡಿದ್ದೀವಿ, ಹಸು ಸಾಕಿದ್ವಿ, ಎಲ್ಲ ಕೆಲಸನೂ ಮಾಡ್ತಿದ್ವಿ ನಾವು. ಯಾವುದಕ್ಕೆ ಅಯ್ಯೋ ಆ ಕೆಲಸ ಈ ಕೆಲಸ ಅಂತ ನಾವು ಅಸಹ್ಯ ಪಡ್ಕೊತಿರಲಿಲ್ಲ. ನಮಗೆಲ್ಲ ದೇವ್ರು ಕೊಟ್ಟಿರೋ ಕೆಲಸ. ಓಕೆನಾ. ನೀವು ಅದೇ ರೀತಿ ಟ್ರೈ ಮಾಡಿ. ಇದೊಂಥರ ಮೋಟಿವೇಶನ್ ವಿಡಿಯೋ ಅಂತಲೇ ಹೇಳ್ಬೋದು. ಇವಾಗ ನಾನು ಮಾಡಿರೋದೇ ನಿಮ್ಗೆ ಹೇಳ್ತಾಯಿದ್ದೀನಿ, ನೀವು ಆ ಥರ ಮಾಡಿ. ಓಕೆನಾ. ಹೇಳ್ದಂಗೆ ಬೇಕಾದರೆ ನೀವು ಸಿಟಿಗೆ ಯಾರಾದರೂ ಇಲ್ಲಿ ಬೆಂಗಳೂರಲ್ಲಿ ಗೊತ್ತಾಗಲ್ಲ ಬರ್ತೀನಿ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಹೋದಾಗ ಬೇಕಾದ್ರೆ ನಂಬರ್ ಕೊಡ್ತೀನಿ, ನೀವು ಬನ್ನಿ ತೋರಿಸ್ತೀನಿ ಅಂಗಡಿನ, ತಗೊಳ್ಳಿ. ನಾನು ಬೇಕಾದ್ರೆ ನಿಮ್ಗೆ 2,000 ರೂಪಾಯಿಗೆ ಏನೇನು ಬೇಕು ಅನ್ನೋದು ಪರ್ಚೇಸ್ ಮಾಡಿ ಬೇಕಾದ್ರೆ ಕೊಡ್ತೀನಿ, ಹೋಗಿ ಸೇಲ್ ಮಾಡ್ಬೋದು. ಇವೇನು ನಿಮ್ಗೆ ಅಳಸೋಗಲ್ಲ, ಏನಾಗಲ್ಲ. ಇವಾಗ ತಗೊಂಡು ಹೋಗ್ತೀರಾ, ಸೇಲ್ ಆಗಲಿಲ್ವ ಟೆನ್ಷನ್ನೇ ಬೇಡ, ನೀವು ಮನೇಲಿ ಯೂಸ್ ಮಾಡೋಕ್ಕಾಗುತ್ತೆ. ಇವಾಗ ಅಕ್ಕಪಕ್ಕದವ್ರಿಗೆ ಸೇಲ್ ಮಾಡಿಬಿಟ್ಟು ಕ್ಲಿಯರ್ ಮಾಡಿಬಿಡಿ ನಿಮ್ಗೆ ಆಗಲಿಲ್ಲ ಅಂದರೆ. ಓಕೆನಾ. ಆಗಲಿಲ್ಲ ಅನ್ನೋದಕ್ಕಿಂತ ಟ್ರೈ ಮಾಡಬೇಕು, ಅದ್ರ ಜೊತೆಗೆ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕೇ ಹೊರತು ಅಯ್ಯೋ ಆಗಲ್ಲ ಅಂತ ಬಿಡೋಕೆ ಹೋಗ್ಬಾರ್ದು. ಅದಕ್ಕೆ ಹೇಳಿದ್ದೀನಿ, ಅದ್ರ ಜೊತೆಗೆ ಈ ಥರದ್ದು ಸಿಂಪಲ್ಲಾಗಿ ಇವಕ್ಕೆಲ್ಲ ಜಾಸ್ತಿ ಅಮೌಂಟ್ ಖರ್ಚಾಗಲ್ಲ. ಆ ಥರದ ಜೊತೆಗೆ
ನಾವು ರೆಡಿಮೇಡ್ ಜೊತೆಗೆ ಇದನ್ನು ಸೇಲ್ ಮಾಡಿ ಎಷ್ಟೋ ಜನ ಬರೀ ಕೀಗೆ ಬಂಚ್ ಮಾಡಿಕೊಂಡೇ ಜೀವನ ಮಾಡ್ತಾರೆ. ನೀವು ಟ್ರೈನಲ್ಲಿ ನೋಡಿರ್ಬೋದು, ಪಾಪ ಕಣ್ಣು ಕಾಣಿಸ್ತಿದ್ದವರು ಒಬ್ಬೊಬ್ಬರು ಎಷ್ಟೊಂದು ಕೀ ಬಂಚ್ಗಳನ್ನ ತೊಗೊಂಬಂದಿರ್ತಾರೆ, ಬರೀ ಕೀ ಬಂಚ್ಗಳೇ. ಆ ಥರ ಒಂದಷ್ಟು ಬರೀ ಕೀ ಬಂಚ್ನೇ ರೆಡಿ ಮಾಡ್ಬೋದು, ಇಲ್ಲ ಪರ್ಸ್ಗಳು ರೆಡಿ ಮಾಡ್ಬೋದು, ಇಲ್ಲ ಸ್ಟಿಕ್ಕರ್ ಪ್ಯಾಕೆಟು, ರಿಬ್ಬನ್, ಈ ಥರ ರಿಬ್ಬನ್ದು ಒಂದು ವೀಡಿಯೋ ಮಾಡಾಕ್ತೀನಿ. ಅದರಲ್ಲೂ ಚೆನ್ನಾಗಿ ಸೇಲ್ ಮಾಡ್ಬೋದು. ಈಗ ಟ್ರೆಂಡಿಂಗ್ ಇದೆ, ಕಾಲೇಜ್ ಹುಡುಗಿರ್ತಾವಿಂದ ಎಲ್ಲರೂ ಯೂಸ್ ಮಾಡ್ತಾರೆ ಅದು ರಿಬ್ಬನ್ದು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ, ಓಕೆನಾ? ಅದು ಯಾವ ಥರ ರೆಡಿ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಆಲ್ರೆಡಿ ನಾನು ಒಂದು ರಿಬ್ಬನ್ದು ಹಾಕಿದ್ದೀನಿ, ಅದಕ್ಕಿಂತ ಇನ್ನೂ ಚಿಕ್ಕದಾಗಿ ಈಸಿಯಾಗಿ ಮಾಡುವಂಥದ್ದು, ಓಕೆನಾ? ಇವು ಎಲ್ಲ ಈಸಿಯಾಗೇ ಇದೆ, ನೋಡಿ ಟ್ರೈ ಮಾಡಿ, ಓಕೆನಾ ಫ್ರೆಂಡ್ಸ್? ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡೋ ಅಂತ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇದು ಲೈನಿಂಗು ಮತ್ತು ಮೇನ್ ಪೀಸು 8 ಇಂಚು ಮತ್ತು 6 ಇಂಚು ತೊಗೊಂಡಿದ್ದೀನಿ. ಮತ್ತು ಮಾಮೂಲಿ ಟ್ಯಾಗಿಗೆ ಬಂದುಬಿಟ್ಟು ಒಂದು 2 ಇಂಚು, ಒಂದು 3 ಇಂಚು ತೊಗೊಂಡ್ರೆ ಸಾಕು. ಜಿಪ್ಪು ರನ್ನರು ಇದಿಷ್ಟು ಬೇಕಾಗಿರುವಂಥದ್ದು. ಇಷ್ಟೇ, ಒಂದು 8 ಇಂಚು, ಒಂದು 6 ಇಂಚು ಉದ್ದ. 8 ಇಂಚು ತೊಗೊಳ್ಳಿ, ಆಗಲ್ಲ 6 ಇಂಚು ತೊಗೊಳ್ಳಿ, ಸಾಕು ಅಷ್ಟೇ. ಇದಕ್ಕೆ ಲೈನಿಂಗ್ ಇಟ್ಟು ಇವಾಗ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಿಕೊಂಡು ಅದಕ್ಕೆ ಬಾಕ್ಸ್ ಟೈಪಲ್ಲಿ ಸ್ಟಿಚ್ ಹಾಕ್ಕೊಂಡ್ರೆ ನಿಮಗೆ ಸ್ಟಿಫ್ನೆಸ್ ಇರುತ್ತೆ, ಒಂಥರ ಚೆನ್ನಾಗಿರುತ್ತೆ, ಒಂಥರ ಡಿಸೈನಾಗಿ ಕಾಣಿಸುತ್ತೆ. ಮೇಲ್ಗಡೆ ಬಾಕ್ಸ್ ಥರ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಬ್ಯಾಗ್ಗಳಲ್ಲೆಲ್ಲ ಇರುತ್ತಲ್ಲ, ಹಾಗಾಗಿ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಅದು ಆಪ್ಷನಲ್, ನೀವು ಬೇಕು ಅಂದರೆ ಮಾಡ್ಕೊಬೋದು. ಏನಪ್ಪ ಅಂದರೆ ಲೈನಿಂಗ್ ಮೇಲೆ ಆ ಥರ ಸ್ಟಿಚ್ ಹಾಕೋದ್ರಿಂದ ಒಂಥರ ಸ್ಟಿಫ್ನೆಸ್ ಇರುತ್ತೆ. ಹಾಗಾಗಿ ಈ ಥರ ಸುಮ್ಮನೆ ಬಾಕ್ಸ್ ಟೈಪಲ್ಲಿ ಒಂದಷ್ಟು ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಆದಮೇಲೆ ಇವಾಗ ಇದನ್ನು ಫೋಲ್ಡ್ ಮಾಡಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ಇವಾಗ ಇದಕ್ಕೆ ಅಗಲ ಬಂದುಬಿಟ್ಟು 1/4 ಇಂಚ್ ತೊಗೊಳ್ಳಿ, ಉದ್ದ ಬಂದುಬಿಟ್ಟು 1 ಇಂಚು. ನಾನಿಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಆ ಥರ ಬಾಕ್ಸ್ ಟೈಪಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. 4 ಮೂಲೆಯಲ್ಲೂ ಮಾರ್ಕ್ ಮಾಡ್ಕೋಬೇಕು. ಅಗಲ ಬಂದ್ಬಿಟ್ಟು 1/4, ಉದ್ದ ಬಂದುಬಿಟ್ಟು 1 ಇಂಚು, ಓಕೆನಾ? ಹೀಗೆ ಮಾರ್ಕ್ ಮಾಡ್ಕೋಬೇಕು 4 ಕಡೆನೂ. ನೀಟಾಗಿ ಮಾಡಿಕೊಂಡು ಅದನ್ನ ಕಟ್ ಮಾಡಬೇಕು. ತುದಿ ನೀಟಾಗಿ ನಾವು ಏನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಕಟ್ ಮಾಡಬೇಕು. ಈ ರೀತಿ ಕಟ್ ಮಾಡಿಕೊಂಡು ನೋಡಿ, ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇದೇ ನಿಮಗೆ ಶೇಪ್ ಕೊಡೋದು. ಈ ಥರ 4 ಮೂಲೆಯಲ್ಲೂ ಕಟ್ ಮಾಡಿಕೊಂಡ್ರೆ ನಮಗೆ ಅದು ಮಧ್ಯ ನ್ಯಾಚ್ ಹಾಕಿದ್ದು ಮಧ್ಯ ಅಂತ, ಓಕೆನಾ? ಇವಾಗ ಇದಕ್ಕೆ ಆ ಕಡೆ ಈ ಕಡೆ ಜಿಪ್ ಅಟ್ಯಾಚ್ ಮಾಡ್ಕೊಳ್ಳಿ. ಈ ರೀತಿ ಬರುತ್ತೆ ಇದು ಬಾಕ್ಸ್ ಟೈಪಲ್ಲಿ. ಇವಾಗ ಇದಕ್ಕೆ ಜಿಪ್ ಅಟ್ಯಾಚ್ ಮಾಡ್ಕೋಬೇಕು. 2 ಕಡೆನೂ ಸೇರಿಸಿ ಜಿಪ್ಪನ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡಿ, ಹಾಗೆಯೇ ಪಾಯಿಂಟ್ ಒಳಗೆ ನೀಟಾಗಿ ಹಾಕ್ಕೊಳ್ಳಿ. ಜಿಪ್ಪು ಆ ಕಡೆ ಈ ಕಡೆ ಇದಾಗದೆ ಆದಾಗೆ ಈ ರೀತಿ ಸ್ಟಿಚ್ ಮಾಡಿಕೊಂಡು, ಇವಾಗ ಪಾಯಿಂಟ್ ಒಳಗೆ ಹಾಕೋಕ್ಕಾಗಲ್ಲ, ಹಿಂಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ಪಾಯಿಂಟ್ ಒಳಗೆ ಅವಾಗೇನು ಮಾಡ್ಬೇಕು, ಜಿಪ್ ತೆಗಿಬೇಕು. ಓಪನ್ ಮಾಡಿಬಿಟ್ಟು ಈಗ ಪಾಯಿಂಟ್ ಒಳಗೆ ಹಾಕ್ಕೊಳ್ಳಿ. ಪಾಯಿಂಟ್ ಒಳಗೆ ಹಾಕ್ಕೊಂಡಾದ್ಮೇಲೆ ರನ್ನರ್ ಹಾಕ್ಕೊಳ್ಳಿ. ರನ್ನರ್ನ ನೀಟಾಗಿ ಹಾಕ್ಕೊಳ್ಳಿ. ಆಲ್ರೆಡಿ ಅದ್ರ ಬಗ್ಗೆ ಬೇಕು ಅಂದರೆ ಒಂದು ವಿಡಿಯೋ ಹಾಕಿದ್ದೀನಿ, ರನ್ನರ್ ಹೇಗೆ ಹಾಕೋದು ಅಂತ ಬೇಕಾದರೆ ಚೆಕ್ ಮಾಡಿ. ಈ ರೀತಿ ಅದು ರನ್ನರ್ ಬಿಚ್ಕೊಳ್ದಿದ್ದಾಗೆ ಒಂದು ರಫ್ ಮಾಡ್ಕೊಳ್ಳಿ ಜಿಪ್ ಮೇಲೆ. ಆಮೇಲೆ ಇದಾದಮೇಲೆ ಉಲ್ಟಾ ತಿರುಗಿಸ್ಕೊಳ್ಳಿ. ಅದನ್ನ ಉಲ್ಟಾ ತಿರುಗಿಸ್ಬಿಟ್ಟು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಆ ಥರ ಆ ಕಡೆ ಈ ಕಡೆ 2 ಕಡೆನೂ ಸ್ಟಿಚ್ ಮಾಡ್ಕೊಳ್ಳಿ. ನೀಟಾಗಿ 2 ಕಡೆನೂ ಜಾಯಿಂಟ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇದನ್ನು ನೀವು 5 ನಿಮಿಷದಲ್ಲಿ ಸ್ಟಿಚ್ ಮಾಡ್ಕೊಬೋದು ಈ ಪೌಚನ್ನ. ನೋಡಿ ಈ ರೀತಿ ಆಯಿತು. ಈಗ 4 ಮೂಲೆಯಲ್ಲೂ ನಾವು ಏನು ಕಟ್ ಮಾಡಿದ್ದೀವಲ್ಲ ಅದನ್ನು ನೀಟಾಗಿ ಮಧ್ಯ ಸೇರಿಸಿ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. 4 ಮೂಲೆಯಲ್ಲೂ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ತೋರಿಸ್ತಾ ಇದೆಯಲ್ಲ ಅದೇ ರೀತಿ ನೀಟಾಗಿ ಮಧ್ಯ ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿ ಕರೆಕ್ಟಾಗಿ ಮ್ಯಾಚ್ ಆಗೋ ಥರ ಮಾಡಿ ಸ್ಟಿಚ್ ಮಾಡಿ. ಅವಾಗೇನಾಗುತ್ತೆ, ನಿಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. 4 ಕಡೆನೂ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಇದನ್ನು ಓಪನ್ ಮಾಡಿದ್ರೆ ನಿಮಗೆ ಬ್ಯೂಟಿಫುಲ್ಲಾಗಿರೋ ಪೌಚ್ ರೆಡಿಯಾಗಿರುತ್ತೆ, ಓಕೆನಾ? ಮಕ್ಕಳಿಗೆ ರಬ್ಬರು ಮೆಂಡರು ಹಾಕಿಟ್ಕೋಬೋದು, ಇಲ್ಲ ಚಾಕ್ಲೇಟ್ ಹಾಕಿಟ್ಕೋಬೋದು. ಒಂಥರ ನೋಡೋಕ್ಕೆ ಒಂಥರ ಕ್ಯೂಟಾಗಿರುತ್ತೆ. ಇವಾಗ ಬ್ಯಾಗ್ ಒಳಗೆ ಹಾಕಿ ತೊಗೊಳ್ಳೋ ಬದಲು ಈ ಥರ ಮೇಲ್ಗಡೆ ಇಟ್ಕೊಳ್ಳೋ ಥರ ನೀಟಾಗಿರುತ್ತೆ, ಓಕೆನಾ? ದೊಡ್ಡವ್ರಿಗಾದರೆ ಕಾಯಿನ್ ಇಟ್ಕೋಬೋದು, ಕೀ ಇಟ್ಕೋಬೋದು, ಸಡನ್ನಾಗಿ ಕೈಗೆ ಸಿಗೋ ಥರ ಇಟ್ಕೋಬೋದು, ಓಕೆನಾ? ಈ ರೀತಿ 4 ಕಡೆ ಸ್ಟಿಚ್ ಮಾಡಿ ರೆಡಿ ಮಾಡಿದ್ರೆ ನಿಮಗೆ ಪೌಚ್, ಮಿನಿ ಪೌಚ್ ರೆಡಿಯಾಗುತ್ತೆ. ಕೀ ಪೌಚ್, ಮಿನಿ ಪೌಚ್, ಕಾಯಿನ್ ಪೌಚ್ ಏನಾದರೂ ಹೇಳ್ಬೋದು, ಓಕೆನಾ? ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ, ಸಖತ್ತಾಗಿ ಬಂದಿದೆಲ್ಲ. ವೇಸ್ಟ್ ಬಟ್ಟೆಯಲ್ಲಿ ಈ ರೀತಿ ನೀವು ಬ್ಯೂಟಿಫುಲ್ಲಾಗಿರೋ ಪೌಚನ್ನ ರೆಡಿ ಮಾಡ್ಕೋಬೋದು, ಓಕೆನಾ ಫ್ರೆಂಡ್ಸ್? ನಾನು ಆಲ್ರೆಡಿ ಇದ್ರ ಬಗ್ಗೆ ತುಂಬಾ ಮೋಟಿವೇಶನ್ ಮಾಡಿದ್ದೀನಿ. ನೀವು ಯಾರಾದರೂ ಇಷ್ಟಪಟ್ಟರೆ ರೆಡಿ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.